ವೆಲ್ಕಮ್ ಟು ಸ್ಟಡಿ ಕಾರ್ನರ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ಕಾಮನ್ ಆಗಿ ಉಪಯೋಗಿಸುವಂತಹ ಕೆಲವು ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅಂತೇಳಿ ನೋಡುವ. ನಮ್ಮ ಡೇ ಟು ಡೇ ಲೈಫಲ್ಲಿ ನಮ್ಗೆ ಯಾರಾದರೂ ಸಿಕ್ಕಿದ್ರೆ ನಾವು ಅವರಲ್ಲಿ ಚಾ ಆಯ್ತಾ, ಊಟ ಆಯ್ತಾ, ಇಂಥದ್ದೆಲ್ಲ ಕ್ವಶನ್ ಕೇಳ್ತಾ ಇರ್ತೇವೆ ಅಲ್ವಾ. ಇದನ್ನೆಲ್ಲ ಇಂಗ್ಲೀಷಲ್ಲಿ ಹೇಗೆ ಕೇಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಯುವ. ಮೊದಲನೇದಾಗಿ ಬ್ರೇಕ್ಫಾಸ್ಟಿಗೆ ರಿಲೇಟೆಡ್ ಆದ ಕೆಲವು ಕ್ವಶನ್ಸನ್ನು ಹೇಗೆ ಇಂಗ್ಲೀಷಲ್ಲಿ ಹೇಳುವುದಂತೇಳಿ ನೋಡುವ. ಬ್ರೇಕ್ಫಾಸ್ಟ್ ಅಂದರೆ ಬೆಳಗ್ಗೆ ನಾವು ತೆಗೆಯುವ ಮೊದಲ ಫುಡ್. ಇದನ್ನು ಯಾಕೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ ಅಂದರೆ, ರಾತ್ರಿಯ ಊಟದ ನಂತರ ನಾವು ಮಲಗಿರ್ತೇವೆ, 7-8 ಗಂಟೆಯ ಲಾಂಗ್ ಗ್ಯಾಪ್ ಏನು ತಿನ್ನದೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಒಂಥರ ಉಪವಾಸದ ರೀತಿ ಇದ್ದು ಬೆಳಿಗ್ಗೆ ನಾವು ಆ ಉಪವಾಸವನ್ನು ಬ್ರೇಕ್ ಮಾಡೋದು. ಉಪವಾಸ ಅಂದರೆ ಫಾಸ್ಟಿಂಗ್, ಆ ಫಾಸ್ಟಿಂಗನ್ನು ಬ್ರೇಕ್ ಮಾಡೋದು. ಸೊ ಈ ಕಾರಣಕ್ಕಾಗಿ ಅದಕ್ಕೆ ಬ್ರೇಕ್ಫಾಸ್ಟ್ ಅಂತ ಬೆಳಗಿನ ಮೊದಲ ಫುಡ್ಡಿಗೆ ಹೇಳ್ತೇವೆ. ಸೊ ಈ ಬ್ರೇಕ್ಫಾಸ್ಟಿಗೆ ರಿಲೇಟೆಡ್ ಆಗಿ ಏನೆಲ್ಲ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಕೇಳ್ತೇವೆ. ಬೆಳಿಗ್ಗೆ ಯಾರಾದರೂ ಮನೆಗೆ ಬಂದರೆ ಚಾ ಆಯಿತಾ ಅಂತ ಕೇಳ್ತೇವೆ. ಇಂಗ್ಲೀಷಲ್ಲಿ ಹೇಗೆ ಕೇಳ್ಬೋದು? ಹ್ಯಾಡ್ ಯೋ ಟೀ. ಸಿಂಪಲ್ ಆಗಿ ಕೇಳೋದಾದರೆ ಹ್ಯಾಡ್ ಯೋ ಟೀ ಅಥವಾ ಹ್ಯಾವ್ ಯು ಹ್ಯಾಡ್ ಯೋ ಟೀ, ಎರಡು ರೀತಿ ಕೂಡ ಕೇಳ್ಬೋದು. ಆಗ ಆಚೆ ಇರುವ ವ್ಯಕ್ತಿ ಚಾ ಆಗಿದ್ದರೆ ಎಸ್ ಐ ಹ್ಯಾವ್ ಅಂತ ಹೇಳ್ತಾರೆ, ಆಗಿದ್ದರೆ ಎಸ್ ಐ ಹ್ಯಾವ್, ಆಗದಿದ್ದರೆ ನೋ ಐ ಹ್ಯಾವೆಂಟ್, ನನ್ನ ಚಾ ಆಗಲಿಲ್ಲ, ನೋ ಐ ಹ್ಯಾವೆಂಟ್. ಫುಲ್ ನನ್ನ ಚಾ ಆಗಲಿಲ್ಲ ಅಂತ ಹೇಳೋದು ಬೇಡ, ಸಿಂಪಲ್ಲಾಗಿ ನೋ ಐ ಹ್ಯಾವೆಂಟ್ ಅಷ್ಟು ಹೇಳ್ತಾರೆ. ಇನ್ನು ಚಾ ಆಗಿದ್ದರೆ ನಾವು ನೆಕ್ಸ್ಟ್ ಕ್ವಶನ್ ಎಂತ ಕೇಳ್ತೇವೆ? ತಿಂಡಿ ಎಂತ ಅಂತೇಳಿ ಕೇಳ್ತೇವೆ ಅಲ್ವಾ. ವಾಟ್ ಡಿಡ್ ಯು ಹ್ಯಾವ್ ಫಾರ್ ಯುವರ್ ಬ್ರೇಕ್ಫಾಸ್ಟ್? ವಾಟ್ ಡಿಡ್ ಯು ಹ್ಯಾವ್ ಫಾರ್ ಯುವರ್ ಬ್ರೇಕ್ಫಾಸ್ಟ್? ನಿಮ್ಮ ಬ್ರೇಕ್ಫಾಸ್ಟಿಗೆ ತಿಂಡಿ ಅಂತ, ನೀವು ಎಂತ ತಿಂದ್ರಿ ಅಂತ ಕೇಳೋದು. ಸೊ ಅವರು ಎಂತ ತಿಂದ್ರಿ ಅಂತ ಹೇಳ್ತಾರೆ. ಇನ್ನು ಐ ಹ್ಯಾವೆಂಟ್ ಅಂತ ಹೇಳಿದರೆ, ನನ್ನ ಬ್ರೇಕ್ಫಾಸ್ಟ್ ಆಗಲಿಲ್ಲ ಅಂತ ಹೇಳಿದರೆ ನೀವೆಂತ ಹೇಳ್ತೀರಿ? ಬನ್ನಿ ತಿಂಡಿ ತಿನ್ನುವಂತ ಇನ್ವೈಟ್ ಮಾಡ್ತೀರಲ್ವ. ಹೇಗೆ ಕೇಳ್ಬೋದು ಇಂಗ್ಲೀಷಲ್ಲಿ? ಪ್ಲೀಸ್ ಕಮ್ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಪ್ಲೀಸ್ ಕಮ್ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಬನ್ನಿ ತಿಂಡಿ ತಿನ್ನುವ. ಸೊ ಈ ರೀತಿಯಾಗಿ ಬೆಳಗ್ಗೆ ನಾವು ಕಾಮನ್ ಆಗಿ ಬ್ರೇಕ್ಫಾಸ್ಟಿಗೆ ರಿಲೇಟೆಡ್ ಆದ ಕೆಲವು ಸೆಂಟೆನ್ಸನ್ನು ಕಲ್ತಾಯಿತು. ಇನ್ನು ಮಧ್ಯಾಹ್ನಕ್ಕೆ ರಿಲೇಟೆಡ್ ಆದ ಕೆಲವು ಕ್ವಶನ್ಸನ್ನು ನೋಡುವ. ಮಧ್ಯಾಹ್ನದ ಫುಡ್ಡಿಗೆ ಹೇಳೋದು ಲಂಚ್ ಅಂತೇಳಿ. ಸೊ ಲಂಚಿಗೆ ಸೇಮ್ ಹ್ಯಾಡ್ ಯೋ ಲಂಚ್ ಅಂತ ಕೇಳ್ತೇವೆ. ಊಟ ಆಯಿತಾ, ಹ್ಯಾಡ್ ಯೋ ಲಂಚ್ ಆರ್ ಹ್ಯಾವ್ ಯು ಹ್ಯಾಡ್ ಯೋ ಲಂಚ್, ಎರಡು ಕೂಡ ಕೇಳ್ಬೋದು. ಅವರು ಆಗಿದ್ದರೆ ಎಸ್ ಐ ಹ್ಯಾವ್, ಆಗದಿದ್ದರೆ ನೋ ಐ ಹ್ಯಾವೆಂಟ್. ಊಟ ಆಗಿದ್ದರೆ ಪದಾರ್ಥ ಎಂತ ಅಂತೇಳಿ ಕೇಳ್ತೀರಿ ಅಲ್ವಾ. ಇದನ್ನು ಹೇಗೆ ಇಂಗ್ಲೀಷಲ್ಲಿ ಕೇಳ್ಬೋದು? ವಾಟ್ ಕೈಂಡ್ ಆಫ್ ಕರಿ ಡಿಡ್ ಯು ಹ್ಯಾವ್? ವಾಟ್ ಕರಿ ಡಿಡ್ ಯು ಹ್ಯಾವ್ ಆರ್ ವಾಟ್ ಕೈಂಡ್ ಆಫ್ ಕರಿ ಡಿಡ್ ಯು ಹ್ಯಾವ್? ನಿಮಗೆ ಎಂಥ ಪದಾರ್ಥ ಅಂತೇಳಿ ಕೇಳ್ತೇವೆ. ಇನ್ನು ಊಟ ಆಗದಿದ್ದರೆ ಅವರನ್ನು ಸೇಮ್ ಬ್ರೇಕ್ಫಾಸ್ಟಿಗೆ ಹೀಗೆ ಇನ್ವೈಟ್ ಮಾಡಿದ್ದೀರಾ, ಹಾಗೆ ಲಂಚಿಗೆ ಕೂಡ ಪ್ಲೀಸ್ ಕಮ್ ಲೆಟ್ಸ್ ಹ್ಯಾವ್ ಲಂಚ್ ಅಂತೇಳಿ ಇನ್ವೈಟ್ ಮಾಡ್ತೇವೆ. ಊಟ ಮಾಡ್ತಾ ಇದ್ದೇನೆ ಅಂತ ಇಂಗ್ಲೀಷಲ್ಲಿ ಹೇಗೆ ಹೇಳೋದು? ನಮಗೆ ಫೋನ್ ಕಾಲ್ ಏನಾದರೂ ಬಂತು, ನಾನು ಊಟ ಮಾಡ್ತಾ ಇದ್ದೇನೆ ಈಗ ಅಂತ ಹೇಳಬೇಕು. ಅದನ್ನು ಇಂಗ್ಲೀಷಲ್ಲಿ ಐ ಆಮ್ ಹ್ಯಾವಿಂಗ್ ಲಂಚ್, ಐ ಆಮ್ ಹ್ಯಾವಿಂಗ್ ಲಂಚ್. ಇನ್ನು ನಾನು ಊಟ ಮಾಡಿ ಬರಲ್ಲ, ಯಾರೆಲ್ಲಾದರೂ ನಾವು ಮಾತಾಡ್ತಾ ಇದ್ದೇವೆ, ನಾನು ಊಟ ಮಾಡಿ ಬರ್ತೇನೆ ಅಂತೇಳಿ ಅವರಲ್ಲಿ ಹೇಳಬೇಕು. ಆಗ ಇಂಗ್ಲೀಷಲ್ಲಿ ಲೆಟ್ ಮೀ ಹ್ಯಾವ್ ಮೈ ಲಂಚ್, ಲೆಟ್ ಮೀ ಹ್ಯಾವ್ ಮೈ ಲಂಚ್. ಸೊ ಇದಿಷ್ಟು ಲಂಚಿಗೆ ರಿಲೇಟೆಡ್ ಆಗಿ ನಾವು ಡೈಲಿ ಯೂಸ್ ಮಾಡುವಂತಹ ಸೆಂಟೆನ್ಸ್. ಹಾಗೆ ರಾತ್ರಿಯ ಊಟಕ್ಕೆ ನಾವು ಡಿನ್ನರ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಸೊ ಸೇಮ್ ವೇ ಬೆಳಗಿನ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಲಂಚ್ ಹೇಗೆ ಸೆಂಟೆನ್ಸ್ ಹೇಳಿದ್ಯೋ ಅದೇ ರೀತಿಯಲ್ಲಿ ಡಿನ್ನರಿಗೆ ರಿಲೇಟೆಡ್ ಆದ ಸೆಂಟೆನ್ಸನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಇದನ್ನು ಕ್ರಿಯೇಟ್ ಮಾಡಿ ನೀವು ಮಾಡಿದಂಥ ಸೆಂಟೆನ್ಸನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.